ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ಒಂದು ಟಾಪಿಕ್ ಮಾಡಿಲ್ಲ ನಾನು DCET-ನಲ್ಲಿ. ಅದೇನಪ್ಪ ಅಂತಂದ್ರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಸುಮಾರು ಜನ ಕೇಳ್ತಾ ಇದ್ದೀರಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ವಿಡಿಯೋ ಮಾಡಿ ಅಂತ. ನೋಡಿ, ಅದನ್ನ ನಿಮಗೆ ಹೇಳ್ಕೊಡ್ಲೇಬೇಕು. 9 ಮಾರ್ಕ್ಸ್ ಇರ್ತದೆ. ನೋಡಿ, ಇದರಲ್ಲಿ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ಈಸ್ ಎ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಕಂಡಕ್ಟರ್ ಅಂತಂದ್ರೆ ಇಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಆರ್ ಎ ಸಬ್ಸ್ಟೆನ್ಸ್ ವಿಚ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್. ಅದನ್ನ ಕಂಡಕ್ಟರ್ ಅಂತ ಕರೀತಾರೆ. ಎಕ್ಸಾಂಪಲ್, ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಆರ್ ಕಂಡಕ್ಟರ್ಸ್. Insulators ಅಂತಂದ್ರೆ these are substances which do not conduct electricity, or substances which do not allow electricity to pass through it are called insulators. Example, rubber, wood, plastic, etc. Plastic, etc. These are conductors and insulators. ಈ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಬಂದ್ರೆ ಇಟ್ ಈಸ್ ಕೆಮಿಸ್ಟ್ರಿ, ಇದೆಲ್ಲ ಕೆಮಿಸ್ಟ್ರಿ ಇದೆ. ಅದರಲ್ಲಿ ಯು ಶುಡ್ ನೋ ವಾಟ್ ಈಸ್ ಎಲೆಕ್ಟ್ರೋಲೈಟ್. ನೋಡಿ, ಎಲೆಕ್ಟ್ರೋಲೈಟ್ ಅಂತಂದ್ರೆ ಇಟ್ ಈಸ್ ಎ ಕಾಂಪೌಂಡ್. ಎಲೆಕ್ಟ್ರೋಲೈಟ್ ಅಂತಂದ್ರೆ ಇಟ್ ಈಸ್ ಎ ಕಾಂಪೌಂಡ್. ಇಟ್ ಈಸ್ ಎ ಕಾಂಪೌಂಡ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ in molten state or solution state. A compound, substance ಅನ್ನೋದಕ್ಕಿಂತ it is a compound. Compound ಅಂತಂದ್ರೆ mixture of two elements, minimum 2 elements. ಈಗ HCl is a compound, hydrochloric acid. H2SO4, sulfuric acid, it is a compound. ಬರೀ ಎಲಿಮೆಂಟ್ ಅಂತಂದ್ರೆ ಹೈಡ್ರೋಜನ್, ಕ್ಲೋರಿನ್, ಆಕ್ಸಿಜನ್ ಇವೆಲ್ಲ ಎಲಿಮೆಂಟ್ಸ್ ಆಗ್ತವೆ. ಎಲಿಮೆಂಟ್ಸ್ಗಳು ಸೇರ್ಕೊಂಡ್ರೆ ಇಟ್ ಬಿಕಮ್ಸ್ ಎ ಕಾಂಪೌಂಡ್. ಎಲೆಕ್ಟ್ರೋಲೈಟ್ ಅಂತಂದ್ರೆ ಇಟ್ ಇಸ್ ಎ ಕಾಂಪೌಂಡ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಆರ್ ಸೊಲ್ಯೂಷನ್ ಸ್ಟೇಟ್. ನೋಡಿ, ಮೋಲ್ಟನ್ ಸ್ಟೇಟ್ ಅಂತಂದ್ರೆ ಈಗ ಮೆಟಲ್ ನ ಹೀಟ್ ಮಾಡಿದಾಗ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಫಾರ್ಮ್. ಅದನ್ನ ಮೋಲ್ಟನ್ ಸ್ಟೇಟ್ ಅಂತ ಕರೀತಾರೆ. ಆ ಸ್ಟೇಟ್ ಅಲ್ಲಿ ಇಫ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ದೆನ್ ಇಟ್ ಈಸ್ ಕಾಲ್ಡ್ ಎನ್ ಎಲೆಕ್ಟ್ರೋಲೈಟ್ ಅಂತ. Or when a compound is dissolved in water in a solution state ಅಂತ ಕರೀತಾರೆ. Dissolved in water ನಲ್ಲಿ ಡಿಸಾಲ್ವ್ ಆದಾಗ if it conducts electricity then that one is also called electrolyte. ಈ HCl, hydrochloric acid, H2SO4, sodium chloride, NaCl ಇವೆಲ್ಲ ಎಲೆಕ್ಟ್ರೋಲೈಟ್ಗಳು. ಆಯ್ತಾ? ಇನ್ನೊಂದು ನಾನ್ ಎಲೆಕ್ಟ್ರೋಲೈಟ್ ಅಂತ ಬರುತ್ತೆ. ನಾನ್ ಎಲೆಕ್ಟ್ರೋಲೈಟ್ ಅಂತಂದ್ರೆ ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ದಟ್ ಆಫ್ ಎಲೆಕ್ಟ್ರೋಲೈಟ್. ದೀಸ್ ಆರ್ compounds which do not conduct electricity in molten state or in liquid solution state. It is a compound. These are compounds which do not conduct ಅಂತ ಬರುತ್ತೆ ಅಷ್ಟೇ. Compound which do not conduct electricity in molten state or ಸೊಲ್ಯೂಷನ್ ಸ್ಟೇಟ್. ಅದಕ್ಕೆ ನಾನ್ ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಆಯ್ತಾ? ನೆಕ್ಸ್ಟ್, ಈಗ ಇನ್ ಎಲೆಕ್ಟ್ರೋಲೈಟ್ಸ್ ದೇರ್ ಆರ್ 2 types. ಮೇನ್ಲಿ ದೇರ್ ಆರ್ 2 types. One is called ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ಸ್. ನೋಡಿ, ಇನ್ನೊಂದೇನಪ್ಪಾ ಅಂತಂದ್ರೆ ವೈ ದಿ ಎಲೆಕ್ಟ್ರೋಲೈಟ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಬಿಕಾಸ್ ಇಟ್ ಕಂಟೈನ್ಸ್ ಫ್ರೀ ಅಯಾನ್ಸ್ ಅಂತ. ಫ್ರೀ ಅಯಾನ್ಸ್ ಅಂತಂದ್ರೆ ಈಗ HCl ತಗೊಂಡ್ರೆ ಇಟ್ ಕಂಟೈನ್ಸ್ H+ ಅಂಡ್ Cl-. ಈ ತರ ನೋಡಿ, ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ಇರ್ತವೆ. ಅವು ಏನ್ ಮಾಡ್ತವೆ, ದೀಸ್ ಅಯಾನ್ಸ್ ಹೆಲ್ಪ್ಸ್ ಇನ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಮೂವ್ಮೆಂಟ್ ಆಫ್ ಚಾರ್ಜ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ಚಾರ್ಜ್ ಆಯ್ತಲ್ಲ. ಅಲ್ಲಿ ಕಾಂಪೌಂಡ್ ಏನಾಗುತ್ತೆ, ಡಿಸೋಸಿಯೇಟ್, ಅಯಾನ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಈಗ HCl ತಗೊಂಡ್ರೆ ಇಟ್ ಡಿಸೋಸಿಯೇಟ್ಸ್ ಇಂಟು H+ ಅಂಡ್ Cl-. H+ ಮತ್ತೆ Cl- ಅಯಾನ್ಸ್ ಆಗಿ
ಡಿಸೋಸಿಯೇಟ್ ಆಗ್ತವೆ. ಇದನ್ನ ಅಯೋನೈಸೇಷನ್ ಅಂತಾನು ಕರೀತಾರೆ. ಇಟ್ ಈಸ್ ಕಾಲ್ಡ್ ಅಯೋನೈಸೇಷನ್. ಅದಿರಲಿ, ಆಮೇಲೆ ನೋಡೋಣ. ಈಗ ಎಲೆಕ್ಟ್ರೋಲೈಟ್ ಅಂತಂದ್ರೆ ಇಟ್ ಇಸ್ ಎ ಕಾಂಪೌಂಡ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ವೈ ದಿಸ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಬಿಕಾಸ್ ದೀಸ್ ಕಾಂಪೌಂಡ್ಸ್ ಡಿಸೋಸಿಯೇಟ್ ಇನ್ ಸೊಲ್ಯೂಷನ್ ಸ್ಟೇಟ್. ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ದಿಸ್ ಡಿಸೋಸಿಯೇಟ್ಸ್ ಇಂಟು ಟೂ ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ಗೆ ಕ್ಯಾಟಯಾನ್ಸ್ ಅಂತ ಕರೀತಾರೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ಗೆ ಆನಯಾನ್ಸ್ ಅಂತ ಕರೀತಾರೆ. ಆಯ್ತಾ? ಈಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಮತ್ತೆ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಇದೆ ಅಲ್ವಾ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತಂದ್ರೆ ದೀಸ್ ಆರ್ ಕಾಂಪೌಂಡ್ಸ್ which ionize. These are compounds which ionize completely when dissolved in water. Water ಅಲ್ಲಿ ಡಿಸಾಲ್ವ್ ಮಾಡಿದಾಗ if it is ionized completely ಅಂತಂದ್ರೆ H+ Cl- ಹೈಡ್ರೋಕ್ಲೋರಿಕ್ ಆಸಿಡ್ಗೆ ವಾಟರ್ನ ಹಾಕಿದಾಗ if it is completely dissociated into hydrogen H+ and Cl- ions, ಆ ತರ ಡಿಸೋಸಿಯೇಟ್ ಆಗಿದ್ರೆ ಅದನ್ನ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಆಯ್ತಾ? ವೀಕ್ ಎಲೆಕ್ಟ್ರೋಲೈಟ್ ಅಂತಂದ್ರೆ ಇಫ್ ದಿ ಕಾಂಪೌಂಡ್ ವಿಲ್ ನಾಟ್ ಕಂಪ್ಲೀಟ್ಲಿ ಅಯೋನೈಸ್, ಕಂಪ್ಲೀಟ್ ಆಗಿ ಅಯೋನೈಸ್ ಆಗಲ್ಲ, ಪಾರ್ಷಿಯಲಿ ಅಯೋನೈಸ್ ಆಗುತ್ತೆ. ಇಫ್ an electrolyte and dissolved in water will dissolve ಆದಾಗ if it partially dissociates, if it partially ionizes, then that is called weak electrolyte. ಕಂಪ್ಲೀಟ್ ಆಗಿ ಅಯೋನೈಸ್ ಆದ್ರೆ ಇಟ್ ಈಸ್ ಕಾಲ್ಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಪಾರ್ಷಿಯಲಿ ಅಯೋನೈಸ್ ಆದ್ರೆ ಸ್ವಲ್ಪ ಅಯೋನೈಸ್ ಆಗಿ ಇನ್ನೊಂದು ಸ್ವಲ್ಪ ಆಗಿಲ್ಲ ಅಂತಂದ್ರೆ ಅದಕ್ಕೆ ವೀಕ್ ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ನೋಡಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಒಂದಷ್ಟು ಎಕ್ಸಾಂಪಲ್ ಇದೆ. HCl, H2SO4 ಇವು ಆಸಿಡ್ಗಳು. ಮತ್ತೆ ಬೇಸ್ ಅಂತ ತಗೊಂಡ್ರೆ NaOH ಬರುತ್ತೆ, ಮತ್ತೆ KOH. NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, KOH ಅಂತಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮತ್ತೆ ಸಾಲ್ಟ್ ಬಂದ್ರೆ NaCl. ನೋಡಿ, ದೀಸ್ ಆರ್ ಸೋಡಿಯಂ ಕ್ಲೋರೈಡ್, ದೀಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಇವೆರಡು ಆಸಿಡ್ ಬರ್ತವೆ, ಇವೆರಡು ಬೇಸ್ ಬರ್ತವೆ, ಇದು ಸಾಲ್ಟ್ ಬರುತ್ತೆ. ಆಯ್ತಾ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ HCl, H2SO4, NaOH, KOH, NaCl. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, H2SO4 ಅಂತಂದ್ರೆ ಸಲ್ಫ್ಯೂರಿಕ್ ಆಸಿಡ್, NaOH ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, KOH ಅಂತಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, NaCl ಅಂದ್ರೆ ಸೋಡಿಯಂ ಕ್ಲೋರೈಡ್. ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತಂದ್ರೆ ದೀಸ್ ಆರ್ ಎಲೆಕ್ಟ್ರೋಲೈಟ್ಸ್ ವಿಚ್ ಪಾರ್ಷಿಯಲಿ ಅಯೋನೈಸ್ ಅಂತ. ಕಂಪ್ಲೀಟ್ ಆಗಿ ಅಯೋನೈಸ್ ಆಗಲ್ಲ, ಪಾರ್ಷಿಯಲಿ ಅಯೋನೈಸ್ ಆಗುತ್ತೆ, ಇದಕ್ಕೆ ವೀಕ್ ಎಲೆಕ್ಟ್ರೋಲೈಟ್. ಎಕ್ಸಾಂಪಲ್ ಅಸಿಟಿಕ್ ಆಸಿಡ್ ಅಂತ ಬರುತ್ತೆ, CH3COOH, ಅಸಿಟಿಕ್ ಆಸಿಡ್ ಅಂತ, ಅಸಿಟಿಕ್ ಆಸಿಡ್. ಮತ್ತೆ ಯೂರಿಯಾ ಅಲ್ಲ, ಅಸಿಟಿಕ್ ಆಸಿಡ್, ದಿಸ್ ಇಸ್ ಆಸಿಡ್. ಸೋಡಿಯಂ ಹೈಡ್ರಾಕ್ಸೈಡ್, ದಿಸ್ ಇಸ್ ಬೇಸ್, ವೀಕ್ ಎಲೆಕ್ಟ್ರೋಲೈಟ್ ಗೆ ಎಕ್ಸಾಂಪಲ್ ಇದು. ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್. ನೋಡಿ, ಇದು ಎಲೆಕ್ಟ್ರೋಲೈಟ್ ಮತ್ತೆ ನಾನ್ ಎಲೆಕ್ಟ್ರೋಲೈಟ್ ಬಗ್ಗೆ. ಎಲೆಕ್ಟ್ರೋಲೈಟ್ ಅಂದ್ರೆ ಕಾಂಪೌಂಡ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್ ಸ್ಟೇಟ್. ಕಾಂಪೌಂಡ್ ವಿಚ್ ಡು ನಾಟ್ ಕಂಡಕ್ಟ್ ಅಂದ್ರೆ ನಾನ್ ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದ್ರೆ ದೀಸ್ ಆರ್ ಕಾಂಪೌಂಡ್ಸ್ when dissolved in water ionizes completely. ಎಕ್ಸಾಂಪಲ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಗೆ ಆಸಿಡ್ ಬಂದ್ರೆ HCl, H2SO4, ಬೇಸ್ ಬಂದ್ರೆ NaOH, KOH, ಸಾಲ್ಟ್ ಬಂದ್ರೆ NaCl. ವೀಕ್ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ದೀಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಪಾರ್ಷಿಯಲಿ ಅಯೋನೈಸ್ when dissolved in water. ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ ಪಾರ್ಷಿಯಲಿ ಅಯೋನೈಸ್ ಆದ್ರೆ ಅದಕ್ಕೆ ವೀಕ್ ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಅಸಿಟಿಕ್ ಆಸಿಡ್ ಅಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ವೀಕ್ ಎಲೆಕ್ಟ್ರೋಲೈಟ್. ಇನ್ನೂ ಇದಾವೆ, ನಾನು ಒಂದಷ್ಟು ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಆಯ್ತಾ? ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಎಲೆಕ್ಟ್ರಾಲಿಸಿಸ್ ಅಂತ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾಲಿಸಿಸ್ ಅಂತ ಬರುತ್ತೆ. ಎಲೆಕ್ಟ್ರಾಲಿಸಿಸ್. ಈಗ ನಿಮ್ಗೆ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಗೊತ್ತಾಯ್ತು, ನಾನ್ ಎಲೆಕ್ಟ್ರೋಲೈಟ್ ಅಂದ್ರೆ ಗೊತ್ತಾಯ್ತು. ಎಲೆಕ್ಟ್ರೋಲೈಟ್ ಎಕ್ಸಾಂಪಲ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್, ಅದ್ರದ್ದು ಎಕ್ಸಾಂಪಲ್ಸ್ ಎಲ್ಲ ಗೊತ್ತಾಯ್ತು.
ಈಗ ಎಲೆಕ್ಟ್ರಾಲಿಸಿಸ್ ಅಂತಂದ್ರೆ ಇಟ್ ಈಸ್ ಎ decomposition of process of decomposition of it is a process of decomposition of electrolyte when decomposition of electrolytes into elements when direct current is passed. ನೋಡಿ ಎಲೆಕ್ಟ್ರೋಲೈಟ್ ಅಂದ್ರೆ ಗೊತ್ತಾಯ್ತು, ಇಟ್ ಇಸ್ ಎ ಕಾಂಪೌಂಡ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ಸೊಲ್ಯೂಷನ್ ಸ್ಟೇಟ್ ಆರ್ ಮಾಲ್ಟನ್ ಸ್ಟೇಟ್. ಆ ಎಲೆಕ್ಟ್ರೋಲೈಟ್ಗೆ ಇಫ್ ಯು ಪಾಸ್ ಡೈರೆಕ್ಟ್ ಕರೆಂಟ್, ಆ ಎಲೆಕ್ಟ್ರೋಲೈಟ್ಗೆ ನಾವು ಡೈರೆಕ್ಟ್ ಕರೆಂಟ್ ಪಾಸ್ ಮಾಡಿದ್ರೆ ಅದೇನ್ ಮಾಡ್ತದೆ ಅಂತಂದ್ರೆ ಇಟ್ ಗೆಟ್ಸ್ ಡಿಕಂಪೋಸ್ಡ್ ಇಂಟು ಎಲಿಮೆಂಟ್ಸ್. ಅದು ಎಲಿಮೆಂಟ್ಸ್ ಆಗಿ ಡಿಕಂಪೋಸ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ HCl ಇಸ್ ಎನ್ ಎಲೆಕ್ಟ್ರೋಲೈಟ್ ಅಲ್ವಾ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ, ಬಿಕಾಸ್ ಇನ್ ಸೊಲ್ಯೂಷನ್ ಸ್ಟೇಟ್ಸ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಇಫ್ ಈಗ ಒಂದು ಸೊಲ್ಯೂಷನ್ ಇರ್ತದೆ ಒಂದ್ ಕಡೆ HCl, ಈಗ HCl ಗೆ ಇಫ್ ಯು ಪಾಸ್ ಎಲೆಕ್ಟ್ರಿಸಿಟಿ, ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ, ಡೈರೆಕ್ಟ್ ಕರೆಂಟ್ ಪಾಸ್ ಮಾಡಿದ್ರೆ ಈ HCl ಏನಾಗುತ್ತೆ ಅಂತಂದ್ರೆ ಇಟ್ ಸ್ಪ್ಲಿಟ್ಸ್ ಇಂಟು H+ ಅಂಡ್ Cl- ಅಯಾನ್ಸ್. H+ ಮತ್ತೆ Cl- ಅಯಾನ್ ಆಗಿ ಡಿಕಂಪೋಸ್ ಆಗುತ್ತೆ, ಅಯೋನೈಸ್ ಆಗುತ್ತೆ. ಇದನ್ನ ಅಯೋನೈಸೇಷನ್ ಅಂತ ಕರೀತಾರೆ. ಈ ಪ್ರಾಸೆಸ್ ಇದೆಯಲ್ಲ, ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಎಲೆಕ್ಟ್ರಾಲಿಸಿಸ್. It is the process of decomposition. It is the process of decomposition of electrolyte into elements when direct current is passed. Elements ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಡಿಕಂಪೋಸ್ ಆಗುತ್ತೆ. ಆ ಪ್ರಾಸೆಸ್ ಏನಂತ ಕರೀತಾರೆ? ಎಲೆಕ್ಟ್ರಾಲಿಸಿಸ್ ಅಂತ ಕರೀತಾರೆ. ಎಲೆಕ್ಟ್ರಾಲಿಸಿಸ್, ಇಟ್ ಈಸ್ ದಿ ಪ್ರಾಸೆಸ್ ಆಫ್ ಡಿಕಂಪೋಸಿಷನ್ ಆಫ್ ಎಲೆಕ್ಟ್ರೋಲೈಟ್ ಇಂಟು ಎಲಿಮೆಂಟ್ಸ್ ಆರ್ ಅಯಾನ್ಸ್ ವೆನ್ ಡೈರೆಕ್ಟ್ ಕರೆಂಟ್ ಈಸ್ ಪಾಸ್ಡ್. ಈಗ ಒಂದು ಎಕ್ಸಾಂಪಲ್ HCl ಅಂತ ತಗೊಂಡ್ರೆ, ಕರೆಂಟ್ ಪಾಸ್ ಮಾಡಿದಾಗ ಎಲೆಕ್ಟ್ರೋಲೈಟ್ಗೆ ಇಟ್ ಈಸ್ ಡಿಕಂಪೋಸ್ಡ್, ಅಯೋನೈಸ್ಡ್ ಇಂಟು ಹೈಡ್ರೋಜನ್ H+ ಮತ್ತೆ Cl- ಅಯಾನ್ ಆಗಿ ಡಿಕಂಪೋಸ್ ಆಗುತ್ತೆ. ಆಯ್ತಾ? ನೋಡಿ ಇದಕ್ಕೆ ಕಂಡಕ್ಟರ್ಸ್ ಒಂದು ಒಂದೆರಡು ಇದನ್ನ ಹಾಕ್ಬಿಟ್ಟು ಕರೆಂಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ಡಿಸೋಸಿಯೇಟ್ ಇಂಟು H+ ಅಂಡ್ Cl- ಅಯಾನ್ಸ್. ಆಯ್ತಾ? HCl. ಇದರಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದಾವಲ್ಲ, ದೀಸ್ ಆರ್ ಕಾಲ್ಡ್ ಕ್ಯಾಟ್ ಅಯಾನ್ಸ್ ಅಂತ. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆಯಲ್ಲ, ದೀಸ್ ಆರ್ ಕಾಲ್ಡ್ ಆನಯಾನ್ಸ್ ಅಂತ. ಆನಯಾನ್ಸ್. ನೋಡಿ ಎಲೆಕ್ಟ್ರಾಲಿಸಿಸ್ಗೆ ಒಂದು ಅರೇನಿಯಸ್ ಅಂದ್ಬಿಟ್ಟು ಒಬ್ಬ ಸೈಂಟಿಸ್ಟು ಹ್ಯಾಸ್ ಗಿವನ್ ಎ ಥಿಯರಿ, ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ. ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರಾಲಿಸಿಸ್, ಅದ್ರ ಪ್ರಕಾರ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾನೆ ಇದ್ರ ಮೇಲೆ. ಅದನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್ ಅಂತ. ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್. ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್ ಅಂತ. ಇವನು 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದಾನೆ. ಏನಪ್ಪಾ ಅಂತಂದ್ರೆ, ಫಸ್ಟ್ ಒನ್ ಈಸ್ when an electrolyte is dissolved in water, the molecules ಇರ್ತಾವಲ್ಲ, spontaneously splits into positive and negatively charged ions ಅಂತ. ಇದು ಫಸ್ಟ್ ಪಾಯಿಂಟ್. ಅಂದ್ರೆ ವಾಟರ್ಗೆ ಮಿಕ್ಸ್ ಮಾಡಿದಾಗ ಆ ಎಲೆಕ್ಟ್ರೋಲೈಟ್ ಏನಾಗುತ್ತೆ, when electrolyte is mixed with water, the molecules spontaneously split into positive and negative ions. ಅಂತಂದ್ರೆ ನೆಗೆಟಿವ್ಲಿ ಚಾರ್ಜ್. ಈಗ HCl ಅನ್ನ ವಾಟರ್ ಹಾಕಿದ್ರೆ HCl ಗೆ H+ ಮತ್ತೆ Cl- ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ.
first one. The second one is the solution is electrically neutral ಅಂತ. ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈಗ ನಾವೇನು ಸೊಲ್ಯೂಷನ್ ತಗೊಂಡಿರ್ತೀವಿ, ಸೊಲ್ಯೂಷನ್ ಅಂತಂದ್ರೆ ಅಲ್ಲಿ ಎಲೆಕ್ಟ್ರೋಲೈಟ್ ಇರ್ತದೆ. ಎಲೆಕ್ಟ್ರೋಲೈಟ್ಗೆ ನಾವೇನಾದ್ರೂ ವಾಟರ್ ಮಿಕ್ಸ್ ಮಾಡಿದಾಗ ಆ ಸೊಲ್ಯೂಷನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರ್ತದೆ. ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತಂದ್ರೆ ನಾವು ಟೋಟಲ್ ನಂಬರ್ ಆಫ್ ಆಲ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿರ್ತವೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿರ್ತವೆ, ಇವು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಎಷ್ಟಿರ್ತವೆ ಅದಕ್ಕೆ ಈಕ್ವಲ್ ಆಗಿರ್ತದೆ. ಆಲ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಟೋಟಲ್ ನಂಬರ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ is equal to total number of negatively charged ions. The solution is electrically neutral. This is second point. ಆಯ್ತಾ? ಈ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್, ಅಯಾನ್ಸ್ ಇರ್ತಾವಲ್ಲ ಪಾಸಿಟಿವ್ಲಿ ಮತ್ತೆ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ಯಾಸೇಜ್ ಆಫ್ electricity, responsible for the passage of electricity. ಅಂದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು ಅಂತಂದ್ರೆ ಯಾವುದು ಕಾರಣ ಆಗಿರ್ತದೆ ಅಂತಂದ್ರೆ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ಯಾಸೇಜ್ ಆಫ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಅಯಾನ್ಸ್ ಅಂತ ಹೇಳ್ತಾನೆ. ನಾಲ್ಕನೇದು ಏನಪ್ಪಾ ಅಂತಂದ್ರೆ ionization is a reversible process. Ionization is a reversible process ಅಂತ ಹೇಳ್ತಾರೆ. Ionization is a reversible process. Reversible process ಅಂತಂದ್ರೆ ಈಗ ಒಂದೊಂದ್ಸಲಿ ಈ ವೀಕ್ ಎಲೆಕ್ಟ್ರೋಲೈಟ್ ತಗೊಂಡಾಗ ಕಂಪ್ಲೀಟ್ಲಿ ಅಯೋನೈಸ್ ಆಗಿರಲ್ಲ. ಈ ಯಾವುದು ಅಯೋನೈಸ್ ಆಗಿರ್ತದೆ, ಎಷ್ಟಾಗಿರ್ತದೆ, ಎಷ್ಟು ಆಗಿರಲ್ಲ, ಅವೆರಡು ಈಕ್ವಲ್ ಆಗಿರ್ತವೆ ಅಂತ. ಅಂದ್ರೆ ಅಯೋನೈಸೇಷನ್ ಇಸ್ ರಿವರ್ಸಿಬಲ್ ಪ್ರಾಸೆಸ್ ಅಂತ. ಅಯೋನೈಸೇಷನ್ ಎಷ್ಟಾಗಿರ್ತವೆ, ಅಯೋನೈಸೇಷನ್ ಎಷ್ಟಾಗಿರಲ್ಲ, ಅವೆರಡು ಈಕ್ವಲ್ ಇರ್ತವೆ. ದಟ್ ಈಸ್ ಅಯೋನೈಸೇಷನ್ ಇಸ್ ರಿವರ್ಸಿಬಲ್ ಪ್ರಾಸೆಸ್ ಅಂತ ಹೇಳ್ತಾರೆ. ಆಯ್ತಾ? ಅಂದ್ರೆ ಸ್ಟೇಟ್ ಆಫ್ ಈಕ್ವಲಿಬ್ರಿಯಂ ಎಕ್ಸಿಸ್ಟ್ಸ್ ಅಂತ. ಸ್ಟೇಟ್ ಆಫ್ ಈಕ್ವಲಿಬ್ರಿಯಂ ಎಕ್ಸಿಸ್ಟ್ಸ್ ಬಿಟ್ವೀನ್ ಅಯೋನೈಸ್ಡ್ ಪಾರ್ಟಿಕಲ್ಸ್ ಅಂಡ್ ನಾನ್ ಅಯೋನೈಸ್ಡ್ ಪಾರ್ಟಿಕಲ್ಸ್ ಅಂತ. ಅಯೋನೈಸ್ಡ್ ಪಾರ್ಟಿಕಲ್ಸ್ ಎಷ್ಟಿರ್ತಾವೋ ಅಷ್ಟೇ ನಾನ್ ಅಯೋನೈಸ್ಡ್ ಪಾರ್ಟಿಕಲ್ಸ್ ಇರ್ತವೆ ಇದರಲ್ಲಿ, ಯಾವ್ದ್ರಲ್ಲಿ, ಸೊಲ್ಯೂಷನ್ ಅಲ್ಲಿ ಅಂತ. ವೀಕ್ ಎಲೆಕ್ಟ್ರೋಲೈಟ್ ಬಂದಾಗ ಕಂಪ್ಲೀಟ್ ಆಗಿ ಅಯೋನೈಸ್ ಆಗಿರಲ್ಲ, ಎರಡು ಈಕ್ವಲ್ ಆಗಿರ್ತದೆ, ಅಯೋನೈಸ್ ಆಗಿರೋದು ಆಗಿಲ್ಲದೆ ಇರೋದು. ಅದಕ್ಕೆ ಸ್ಟೇಟ್ ಆಫ್ ಈಕ್ವಲಿಬ್ರಿಯಂ ಇಸ್ ರೀಚ್ಡ್ ಅಂತ ಹೇಳ್ತಾರೆ. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಡಿಗ್ರಿ ಆಫ್ ಅಯೋನೈಸೇಷನ್ ಇದೆಯಲ್ಲ, ಡಿಗ್ರಿ ಆಫ್ ಅಯೋನೈಸೇಷನ್ increases with dilution ಅಂತ. increases with dilution. ನೋಡಿ, ಥಿಯರಿ ಆಫ್ ಎಲೆಕ್ಟ್ರಾಲಿಸಿಸ್ ಬಂದಾಗ ಅರೇನಿಯಸ್ ಥಿಯರಿ ಈ 4 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾನೆ. ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ನಿಮ್ಗೆ. When an electrolyte is dissolved in water, molecules spontaneously split into positively and negatively charged ions ಅಂತ. ಇದು ಒಂದು ಪಾಯಿಂಟ್. The solution is electrically neutral. ಅಂದ್ರೆ ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಅಂದ್ರೆ ಆಲ್ ಪಾಸಿಟಿವ್ ಅಯಾನ್ಸ್ ಇಸ್ ಈಕ್ವಲ್ ಟು ಆಲ್ ನೆಗೆಟಿವ್ ಅಯಾನ್ಸ್. ಎಷ್ಟು ಪಾಸಿಟಿವ್ ಅಯಾನ್ಸ್ ಇರ್ತಾವೆ ಅಷ್ಟೇ ನೆಗೆಟಿವ್ ಅಯಾನ್ಸ್ ಇರ್ತವೆ. ಸೊ ದಟ್ ದ ಎಲೆಕ್ಟ್ರೋಲೈಟ್ ಇಸ್ ಸೊಲ್ಯೂಷನ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ಬೋದು. ಆಮೇಲೆ ಅಯಾನ್ಸ್ ರೆಸ್ಪಾನ್ಸಿಬಲ್, ಯಾವ್ದಪ್ಪ ಕರೆಂಟ್ ಪಾಸ್ ಮಾಡೋದಕ್ಕೆ ಯಾವ್ದು ಅಲ್ಲಿ ರೆಸ್ಪಾನ್ಸಿಬಲ್ ಅಂತಂದ್ರೆ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಆಮೇಲೆ ಇನ್ನೊಂದು ಅಯಾನೈಸೇಷನ್ ಇಸ್ ಎ ರಿವರ್ಸಿಬಲ್ ಪ್ರಾಸೆಸ್. ರಿವರ್ಸಿಬಲ್ ಪ್ರಾಸೆಸ್ ಅಂತಂದ್ರೆ there is an equilibrium between the ionized particle and non-ionized particle ಅಂತ. ಈಕ್ವಲಿಬ್ರಿಯಂ ಎಕ್ಸಿಸ್ಟ್ ಆಗಿರ್ತದೆ ಅಂತ. ಆಮೇಲೆ ಡಿಗ್ರಿ ಆಫ್ ಅಯೋನೈಸೇಷನ್ ಅಂದ್ರೆ ಎಷ್ಟು ಅಯೋನೈಸ್ ಆಗ್ತದೆ, ಎಷ್ಟು ಫಾಸ್ಟ್ ಆಗಿ ಅಯೋನೈಸ್ ಆಗ್ತದೆ ಅಂತಂದ್ರೆ ದಟ್ ಡಿಪೆಂಡ್ಸ್ ಅಪಾನ್ ದ ಡಿಗ್ರಿ ಇನ್ಕ್ರೀಸ್ ಇನ್ ದಿ ಡೈಲ್ಯೂಷನ್. ಡೈಲ್ಯೂಟ್ ಆಗ್ತದಲ್ಲ, ಅದು ಇನ್ಕ್ರೀಸ್ ಆಗ್ತಾ ಇದ್ರೆ ಫಾಸ್ಟ್ ಆಗಿ ಡೈಲ್ಯೂಷನ್ ಆಗ್ತಾ ಇದ್ರೆ, ಈಗ ನಾವು ವಾಟರ್ ಹಾಕ್ದಾಗ ಬೇಗ ಕರಗ್ತಾ ಇದ್ರೆ ಅಯೋನೈಸೇಷನ್ ಫಾಸ್ಟ್ ಆಗುತ್ತೆ ಅಂತ. ದಟ್ ಈಸ್ ದ ಡಿಗ್ರಿ ಆಫ್ ಅಯೋನೈಸೇಷನ್ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್. ಬೇಗ ಕರಗ್ತಾ ಇದ್ರೆ ಜಾಸ್ತಿ ಫಾಸ್ಟ್ ಆಗಿ ಅಯೋನೈಸ್ ಆಗುತ್ತೆ ಅಂತ. ದಿಸ್ ಈಸ್ Arrhenius theory of dissociation. ಇನ್ನಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದಾನೆ. ಆ ಪಾಯಿಂಟ್ಸ್ ಗಳು ನೀವು ನೆನಪಿಟ್ಕೋಬೇಕು.
ನೆಕ್ಸ್ಟ್ ಬಂದು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್ ನೋಡಿ. ಫ್ಯಾರಡೇಸ್ ಲಾಸ್ ಅಲ್ಲಿ 2 ಲಾ ಇದೆ. ಒಂದು ಫಸ್ಟ್ ಲಾ, ಇನ್ನೊಂದು ಸೆಕೆಂಡ್ ಲಾ. ನೋಡಿ, ಫಸ್ಟ್ ಲಾ ಏನಪ್ಪ ಹೇಳ್ತದೆ ಅಂತಂದ್ರೆ, ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ the mass of electrolyte discharged, mass of substance discharged is directly proportional to quantity of electricity passed. ಅಂದ್ರೆ ಈಗ ಎಲೆಕ್ಟ್ರಾಲಿಸಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಈಗ HCl ತಗೊಂಡ್ರೆ ಅದಕ್ಕೆ ಕರೆಂಟ್ ಪಾಸ್ ಮಾಡಿದಾಗ ಇಟ್ ಸ್ಪ್ಲಿಟ್ಸ್ ಅಪ್ ಇಂಟು H+ ಅಂಡ್ Cl- ions. ಈ H+ ಏನಾಗುತ್ತೆ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡು ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ಅದೇ ತರ ಕ್ಲೋರಿನ್ ಇದೆಲ್ಲ Cl ಒಂದು ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಂಡು ಕ್ಲೋರಿನ್ ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. H+ ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ, Cl- ಕ್ಲೋರಿನ್ ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ಈಗ ಎಷ್ಟು ಲಿಬರೇಟ್ ಆಯ್ತು ಅದನ್ನೇ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ದ ಮಾಸ್ ಆಫ್ ಸಬ್ಸ್ಟೆನ್ಸ್ ಡಿಸ್ಚಾರ್ಜ್, ಎಷ್ಟು ಮಾಸ್ ಡಿಸ್ಚಾರ್ಜ್ ಆಯ್ತು ಅಂತಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಅಂತ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್. ಅಂದ್ರೆ M ಈಸ್ ಪ್ರಪೋರ್ಷನಲ್ ಟು Q ಅಂತ. Q ಅಂತಂದ್ರೆ M ಅಂತಂದ್ರೆ ಮಾಸ್, Q ಅಂತಂದ್ರೆ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ. ಈಗ M is equal to ಅಂತ ಬರ್ಕೊಂಡ್ರೆ ಇದು ZIT ಅಂತ ಬರುತ್ತೆ. ZIT. I ಅಂತಂದ್ರೆ ಕರೆಂಟ್, ಕರೆಂಟ್. T ಅಂತಂದ್ರೆ ಟೈಮ್ ಇನ್ ಸೆಕೆಂಡ್, ಕರೆಂಟ್ ಇನ್ ಆಂಪೇರ್ಸ್, ಟೈಮ್ ಇನ್ ಸೆಕೆಂಡ್ಸ್. ಈ Z ಅಂತಂದ್ರೆ ಇಟ್ ಇಸ್ ಎ ಕಾನ್ಸ್ಟೆಂಟ್ ಕಾಲ್ಡ್ ಎಲೆಕ್ಟ್ರೋಕೆಮಿಕಲ್ ಈಕ್ವಿವಲೆಂಟ್ ಅಂತ.